ಪಾಕಿಸ್ತಾನ, ನೆರೆಯ ರಾಷ್ಟ್ರಗಳು ಸೇರಿದಂತೆ ವಿವಿಧ ದೇಶಗಳಿಗೆ ಬೇರೆ ಬೇರೆ ಕಾರಣಕ್ಕೆ ಸಾಲ ಹಾಗೂ ದೇಣಿಗೆಗಳನ್ನು ನೀಡ್ತಾ ಇದೆ. ಈ ಬಾರಿಯ ಬಜೆಟ್ನಲ್ಲಿ ನೀಡಲಾದಂತಹ ಅಂದಾಜಿನ ಪ್ರಕಾರ ಭಾರತದಿಂದ 2026-27 ವರ್ಷದಲ್ಲಿ 8,792.32 ಕೋಟಿ ರೂಪಾಯಿ ಹಣದ ನೆರವನ್ನ ಈಗ ಕೊಡೋಕೆ ಯೋಜನೆ ಇದೆ. ಇದರಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ 6,997 ಕೋಟಿ ರೂಪಾಯಿ ಅನುದಾನ ವಿವಿಧ ದೇಶಗಳಿಗೆ ಸಂದಾಯವಾಗಲಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ಮುಂದಿನ ವರ್ಷ ನೀಡಲಾಗುವಂತಹ 6,997.56 ಕೋಟಿ ರೂಪಾಯಿ ಹಣದ ನೆರವಿನಲ್ಲಿ 519.92 ಕೋಟಿ ರೂಪಾಯಿ ಸಾಲ ಇದೆ. ಅಫಘಾನಿಸ್ತಾನದಿಂದ ಹಿಡಿದು ಮಯನ್ಮಾರ್ ವರೆಗೆ ಹಲವು ದೇಶಗಳಿಗೆ ಭಾರತ ದೇಣಿಗೆ ನೀಡ್ತಾ ಇದೆ. ಭೂತಾನ್ ದೇಶಕ್ಕೆ ಅತಿ ಹೆಚ್ಚಿನ ಸಹಾಯವನ್ನ ಭಾರತ ಮಾಡ್ತಾ ಬಂದಿದೆ. ಈ ಬಾರಿಯೂ ಇದು ಮುಂದುವರೆದಿದೆ. 6,997 ಕೋಟಿ ರೂಪಾಯಿ ಪೈಕಿ 2,288 ಕೋಟಿ ರೂಪಾಯಿಯನ್ನ ಭೂತಾನ್ಗೆ ನೀಡಲಾಗ್ತಾ ಇದೆ. ನೇಪಾಳ ಮತ್ತು ಮಾಲ್ಡೀವ್ಸ್ ದೇಶಗಳಿಗೂ ಈಗ ಅಧಿಕ ನೆರವನ್ನ ಭಾರತ ಬಿಡುಗಡೆ ಮಾಡಿದೆ. ಅಲ್ಲದೆ ಅಂತಾರಾಷ್ಟ್ರೀಯ ಸಂಸ್ಕೃತಿ ಮತ್ತು ಪಾರಂಪರಿಕ ಯೋಜನೆ, ಅಂತಾರಾಷ್ಟ್ರೀಯ ತರಬೇತಿ ಕಾರ್ಯಕ್ರಮಗಳಿಗೆ ಭಾರತ ಸುಮಾರು 1,300 ಕೋಟಿ ರೂಪಾಯಿ ನೀಡುತ್ತೆ. ಹಣಕಾಸು ಸಚಿವಾಲಯದಿಂದ ನೀಡಲಾಗುವಂತಹ ಅಂತಾರಾಷ್ಟ್ರೀಯ ನೆರವು ಸುಮಾರು 1,794.76 ಕೋಟಿ ರೂಪಾಯಿ. ಇದರಲ್ಲಿ ಇಂಡಿಯನ್ ಡೆವಲಪ್ಮೆಂಟ್ ಅಂಡ್ ಎಕನಾಮಿಕ್ ಅಸಿಸ್ಟೆನ್ಸ್ ಸ್ಕೀಮ್ ಅಡಿಯಲ್ಲಿ ನೀಡಲಾಗುವಂತಹ ಹಣವೇ 1,675.18 ಕೋಟಿ ರೂಪಾಯಿ ಇದೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.